ನೀವೇನಾದ್ರೂ ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಾ? ಬಟ್ ಆ ಒಂದು ರಿಲೇಶನ್‌ಶಿಪ್ ಅಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ ಅಂಡ್ ಸಂತೋಷ ಕೂಡ ಇಲ್ಲ ಅಂತ ಅಂದ್ರೆ, ಈ ಒಂದು ರಿಲೇಶನ್‌ಶಿಪ್ ಟಾಕ್ಸಿಕ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಸ್. ಅಂಡ್ ತುಂಬಾ ಸಲ ಟಾಕ್ಸಿಕ್ ರಿಲೇಶನ್‌ಶಿಪ್ ಅಂದ್ರೆ ಡೈಲಿ ಜಗಳಗಳಾಗ್ಬೇಕು, ಫೈಟ್‌ಗಳಾಗ್ಬೇಕು ಅಂತ ಏನಿಲ್ಲ. ಎಷ್ಟೋ ಸಲ ಈ ಒಂದು ಟಾಕ್ಸಿಕ್ ಸೈಲೆನ್ಸ್ ಅಲ್ಲೂ ಕೂಡ ಇರತ್ತೆ. ಆ ಒಂದು ಸೈಲೆನ್ಸ್ ಕೂಡ ಟಾಕ್ಸಿಕ್ ಅನ್ನೇ ಹೇಳ್ತಾ ಇರತ್ತೆ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ನಿಮ್ಮ ಒಂದು ರಿಲೇಶನ್‌ಶಿಪ್‌ಗೆ ರಿಲೇಟೆಡ್ ಆಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅದು ಪ್ರೀತಿನ ಅಥವಾ ಒಂದು ರೀತಿಯಲ್ಲಿ ನಿಮ್ಮನ್ನ ನೀವು ಎಮೋಷನಲಿ ಡ್ಯಾಮೇಜ್ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ? ಎಲ್ಲವೂ ಕೂಡ ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಂದನ್ನ ಟೀಚ್ ಮಾಡ್ತಾರೆ. ದಟ್ ಈಸ್ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಂದನ್ನ ಯಾವಾಗ್ಲೂ ಟೀಚ್ ಮಾಡ್ತಾ ಬರ್ತಿರ್ತಾರೆ, ಹೇಳ್ತಾನೆ ಇರ್ತಾರೆ. ದಟ್ ಈಸ್ ರಿಲೇಶನ್‌ಶಿಪ್ ಅಂದ್ರೆ ಸ್ಯಾಕ್ರಿಫೈಸ್. ಸಂಬಂಧ ಅಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕು, ಸಹಿಸ್ಕೋಬೇಕು. ಆ ಟೈಮ್ ಹೋಗುತ್ತೆ, ಎಲ್ಲವೂ ಸರಿ ಆಗತ್ತೆ. ಟೈಮಿಗೆ ತಕ್ಕಂತೆ ಎಲ್ಲವೂ ಕೂಡ ಸರಿಯಾಗತ್ತೆ. ಅಲ್ಲಿವರೆಗೆ ಸಹಿಸ್ಕೋ ಅನ್ನೋದು. ಆದರೆ ಯಾರು ಕೂಡ ಈ ಒಂದು ಕ್ವೆಶ್ಚನ್ ಅನ್ನ ಕೇಳೋದೇ ಇಲ್ಲ. ದಟ್ ಈಸ್ ನೀವು ಈ ರಿಲೇಶನ್‌ಶಿಪ್ ಅಲ್ಲಿ ಗ್ರೋ ಆಗ್ತಾ ಇದ್ದೀರಾ ಅಥವಾ ಸ್ಲೋಲಿ ಡಿಸಪಿಯರ್ ಆಗ್ತಾ ಇದ್ದೀರಾ ಅಂತ. ಆದ್ರೆ ಈ ಒಂದು ಕ್ವೆಶ್ಚನ್ ಅನ್ನ ಕೇಳ್ಕೊಳ್ಳೋದಿಕ್ಕೆ ನಿಮ್ಗೆ ಯಾರೂ ಕೂಡ ಗೈಡ್ ಮಾಡೋದೇ ಇಲ್ಲ. ದಟ್ ಈಸ್ ನಿಮ್ಮ ಈ ಒಂದು ರಿಲೇಶನ್‌ಶಿಪ್ ಅಲ್ಲಿ ನಿಮ್ಮ ಒಂದು ಈ ಜರ್ನಿಯಲ್ಲಿ ನಿಮ್ಮ ಸೋಲ್ ಗ್ರೋ ಆಗ್ತಾ ಇದೆಯಾ ಅಥವಾ ಸ್ಲೋಲಿ ನಿಮ್ಮ ಸೋಲ್ ದಟ್ ಈಸ್ ನಿಮ್ಮ ಆತ್ಮ ನಿಧಾನವಾಗಿ ಕೆಳಗೆ ಇಳಿತಾ ಇದ್ಯಾ? ಬಿಕಾಸ್ ತುಂಬಾ ಸಲ ಟಾಕ್ಸಿಕ್ ರಿಲೇಶನ್ಶಿಪ್ ನ ಬಿಗ್ಗೆಸ್ಟ್ ಡೇಂಜರ್ ಅಂದ್ರೆ ಏನ್ ಗೊತ್ತಾ? ನೀವು ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೀವು ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ನೀವು ಸೊಸೈಟಿಗೋಸ್ಕರನೋ ಅಥವಾ ನಿಮ್ಮ ಸುತ್ತ ಇರೋರ್ಗೋಸ್ಕರನೋ ಅಥವಾ ನಿಮ್ಮ ಓನ್ ಭಯಗಳ ಕಾರಣದಿಂದನೋ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ. ಆದರೆ ಅದ್ ಒಂದು ರಿಲೇಶನ್ಶಿಪ್ ನಿಮ್ಮನ್ನ ಸೋಲ್ ಲೆವೆಲ್ ಅಲ್ಲಿ ಡ್ಯಾಮೇಜ್ ಮಾಡ್ತಾ ಬರ್ತಿರತ್ತೆ. ಬಿಕಾಸ್ ನೀವು ಅಡ್ಜಸ್ಟ್ ಮಾಡ್ಕೊಳ್ತಿರ್ತೀರಾ. ಎಲ್ಲದ್ರಲ್ಲಿ ಒಂದು ರೀತಿಯಲ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಬರ್ತಿರ್ತೀರಾ. ಅಂಡ್ ಅವರ ಬಿಹೇವಿಯರ್ಸ್ ಅನ್ನು ಕೂಡ ನೀವು ಪದೇ ಪದೇ ಎಕ್ಸ್ಕ್ಯೂಸ್ ಮಾಡ್ತಾನೆ ಬರ್ತಿರ್ತೀರಾ. ಈ ಒಂದು ಜರ್ನಿಯಲ್ಲಿ ನಿಮ್ಮ ಸೋಲ್ ನಿಧಾನವಾಗಿ ನಿಮ್ಮ ಒಂದು ಗ್ರೋತ್ ನಿಧಾನವಾಗಿ ಕೆಳಗಡೆಗೆ ಆಗ್ತಾ ಬರ್ತಿರತ್ತೆ. ಕೆಳಮುಖವಾಗಿ ಹೋಗ್ತಾ ಇರತ್ತೆ. ಈ ವಿಡಿಯೋದಲ್ಲಿ ನಾನು ಫೋಕಸ್ ಮಾಡ್ತಾ ಇದ್ದೀನಿ ದಟ್ ಈಸ್ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ನ ಸೈನ್ಸ್. ಎಮೋಷನಲ್ ಟಾಕ್ಸಿಸಿಟಿ ವರ್ಸಸ್ ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಎಮೋಷನಲ್ ಟಾಕ್ಸಿಸಿಟಿ ಇದೆಯಾ ಇಲ್ಲ ಅದೊಂದು ರೀತಿಯ ಎಲ್ಲಾ ಒಂದು ರಿಲೇಶನ್ಶಿಪ್ಸ್ ಅಲ್ಲಿ ಇರುವಂತ ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಇವೆರಡರ ಒಂದು ಡಿಫ್ರೆನ್ಸ್ ಅನ್ನ ತಿಳ್ಕೊಳ್ಳೋಣ. ಹಾಗೇನೆ ನೀವು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು ಅಥವಾ ಈ ಒಂದು ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ರೀಥಿಂಕ್ ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಾ ಹೋಗೋಣ ರಿಲೇಶನ್ಶಿಪ್ ಟಾಕ್ಸಿಕ್ ಆಗ್ತಾ ಇದ್ರೆ ಅದರ ಸೈನ್ಸ್ ಏನು. ಅದೇ ರೀತಿಯಲ್ಲಿ ಎಮೋಷನಲ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಒಂದು ನಾರ್ಮಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ತುಂಬಾ ಸಲ ರಿಲೇಶನ್ಶಿಪ್ಸ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಿರತ್ತೆ. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ರಿಲೇಶನ್ಶಿಪ್ ನಿಜವಾಗ್ಲೂ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಅದು ಎಲ್ಲಾ ರಿಲೇಶನ್ಶಿಪ್ಸ್ ಅಲ್ಲಿ ಕಾಮನ್ ಆಗಿ ಕಾಣಿಸುವಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಅಂಡ್ ಮೂರನೇದಾಗಿ ನೀವು ರಿಲೇಶನ್ಶಿಪ್ ಅಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ಲೇಬೇಕಾ ಅಂತ ಮತ್ತೊಮ್ಮೆ ರೀಥಿಂಕ್ ಮಾಡುವಂತ ಅವಶ್ಯಕತೆ ಇದೆಯಾ? ಈ ವಿಡಿಯೋನ ಎಂಡಿಗೆ ನಿಮ್ಗೆ ಇದೆಲ್ಲದರ ರಿಲೇಟೆಡ್ ಆಗಿ ಕ್ಲಾರಿಟಿ ಸಿಗುತ್ತೆ. ಅಂಡ್ ನಾನು ಪೂಜಾ ಸರ್ಜನ್, ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್. ಹಾಗೇನೆ ನಮ್ಮ ಒಂದು ಮಿಸ್ಟಿಕ್ ಫ್ಲೈ ಹೈ ಕಂಪನಿಯ ಮೇನ್ ಮಿಷನ್ ಆಗಿದೆ ದಟ್ ಈಸ್ ನಿಮ್ಮ ಎಲ್ಲಾ ಲಿಮಿಟೇಷನ್ಸ್ ಅನ್ನ ಬ್ರೇಕ್ ಮಾಡಿಸೋ ಮೂಲಕ ನಿಮ್ಮ ಡ್ರೀಮ್ ಲೈಫ್ ದಟ್ ಈಸ್ ನಿಮ್ಮ ಸೋಲ್ ಪರ್ಪಸ್ ಇರ್ಬೋದು, ನಿಮ್ಮ ಒಂದು ಸ್ವತಂತ್ರ ಇರ್ಬೋದು ಅಥವಾ ನಿಮ್ಮ ಒಂದು ಟ್ರೂ ರಿಲೇಶನ್ಶಿಪ್ ಅನ್ನ ಅಥವಾ ಒಂದು ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋ ನಿಟ್ಟಿಗೆ ನಿಮ್ಮ ಲೈಫ್ ಅನ್ನ ನೀವು ನಿಮ್ಮ ಇಷ್ಟದ ಅಕಾರ್ಡಿಂಗ್ ಆಗಿ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಬೇಕಾಗಿದೆಯೋ ಅದೆಲ್ಲವನ್ನ ಪ್ರೊವೈಡ್ ಮಾಡುವಂತದ್ದು ನಮ್ಮ ಒಂದು ಮೇನ್ ಮಿಷನ್ ಆಗಿದೆ. ಸೊ ಬನ್ನಿ ಲೇಟ್ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ನ ಸೈನ್ಗಳು.
ದಟ್ ಈಸ್ ಯಾವ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದೆ ಅಂತ ನಾವ್ ಹೇಳ್ಬೋದು. ನೀವು ಕಾನ್ಸ್ಟೆಂಟ್ ಆಗಿ ಕನ್ಫ್ಯೂಸ್ ಆಗ್ತಿರ್ತೀರಾ, ಇದು ಮೊದಲನೆಯ ಒಂದು ಸೈನ್. ದಟ್ ಈಸ್ ಈ ಒಂದು ಪ್ರೀತಿಯಲ್ಲಿ ಕ್ಲಾರಿಟಿನೇ ಇರೋದಿಲ್ಲ. ಒಂದು ದಿನ ಓವರ್ ಕೇರ್ ಇರುತ್ತೆ, ಒಂದು ದಿನ ಒಂದು ರೀತಿಯಲ್ಲಿ ಕಂಪ್ಲೀಟ್ಲಿ ಸೈಲೆನ್ಸ್ ಇರುತ್ತೆ, ಒಂದು ರೀತಿ ಅಗೈನ್ ಅಂಡ್ ಅಗೈನ್ ಮಿಕ್ಸ್ಡ್ ಸಿಗ್ನಲ್ಸ್ ಇಲ್ಲಿ ಸಿಗ್ತಾ ಇರುತ್ತೆ. ಒಂದು ದಿನ ಅಷ್ಟೊಂದು ಪ್ರೀತಿ, ಇನ್ನೊಂದು ದಿನ ಪ್ರೀತಿನೇ ಇಲ್ಲ. ಯು ಫೀಲ್ ಲೈಕ್ ಐ ಆಮ್ ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್. ನನ್ನ ಜೊತೆ ಇರುವಂತ ವ್ಯಕ್ತಿ ಏನು ಅನ್ನೋದ್ರ ಒಂದು ಜಡ್ಜ್ಮೆಂಟೇ ನನಗೆ ಸಿಗ್ತಾ ಇಲ್ಲ. ಸೊ ಕನ್ಫ್ಯೂಷನ್ ಅನ್ನುವಂಥದ್ದೇನಿದೆ, ಇದು ಮೊದಲ ಸೈನ್. ಆ ಒಂದು ವ್ಯಕ್ತಿಯ ರಿಲೇಟೆಡ್ ಆಗಿ ನಿಮ್ಮ ಒಂದು ಮೊದಲ ಸೈನ್ ಆಗಿರುತ್ತೆ ಕನ್ಫ್ಯೂಷನ್ಸ್. ಸೊ ಎರಡನೇದಾಗಿ ನೋಡೋದಾದ್ರೆ, ನೀವು ಯಾವಾಗ್ಲೂ ಅಡ್ಜಸ್ಟ್ ಮಾಡ್ಕೊಳ್ತಿರ್ತೀರಾ, ಅವರಲ್ಲ. ದಟ್ ಈಸ್ ನಿಮ್ಮ ಒಂದು ಟೋನ್ ಅಲ್ಲಿ ಇರ್ಬೋದು, ನಿಮ್ಮ ವರ್ಡ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಸೈಲೆನ್ಸ್ ಅಲ್ಲಿ ಇರ್ಬೋದು, ಎಲ್ಲದ್ರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ತಿರ್ತೀರಾ. ಆ ವ್ಯಕ್ತಿಗೋಸ್ಕರ ನೀವು ಚೇಂಜ್ ಆಗ್ತಾ ಬರ್ತಾ ಇರ್ತೀರಾ. ಇದು ಹೆಂಗಿದೆ ಅಂತ ಅಂದ್ರೆ, ಅವರು ಇಲ್ಲಿದ್ದಾರೆ ಅಂಡ್ ನೀವು ಇಲ್ಲಿದ್ದೀರಾ, ಎಲ್ಲವೂ ಕೂಡ ಅವರ ಅಕಾರ್ಡಿಂಗ್ ಆಗಿ ಶಿಫ್ಟ್ ಆಗಿ ನೀವು ಆಕ್ಷನ್ಸ್ ಅನ್ನ ತಗೊಳ್ತಾ ಇದ್ದೀರಾ. ಆದ್ರೆ ಆ ವ್ಯಕ್ತಿ ಮಾತ್ರ ಸ್ಟಬನ್ ಆಗಿದ್ದಾರೆ. ದಟ್ ಈಸ್ ನಿಮಗೋಸ್ಕರ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡ್ಕೊಳ್ಳೋದಿಕ್ಕೋ ಅಥವಾ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕೋ ಅವರು ರೆಡಿನೇ ಇಲ್ಲ. ಸೇಮ್ ಬಿಹೇವಿಯರ್, ನೋ ರೆಸ್ಪಾನ್ಸಿಬಿಲಿಟಿ. ರಿಲೇಶನ್ಶಿಪ್ ಅನ್ನುವಂಥದ್ದು ಎರಡು ವೇ ಅಲ್ಲಿ ಇರ್ಬೇಕೇ ಹೊರತು ಬರೀ ಒಂದು ಕಡೆಯಿಂದ ಸ್ಯಾಕ್ರಿಫೈಸ್ ಆಗ್ತಾ ಇದೆ, ಒಂದು ಕಡೆಯಿಂದ ಬೆಂಡ್ ಆಗ್ತಾ ಇದ್ದೀರಾ, ಆದ್ರೆ ಇನ್ನೊಂದು ಕಡೆ ಯಾವುದೇ ರೀತಿಯ ಒಂದು ಪ್ರಯತ್ನ ಇಲ್ಲ ಅಂತ ಅಂದ್ರೆ ಆ ಒಂದು ರಿಲೇಶನ್ಶಿಪ್ ತೋರಿಸ್ತಾ ಇದೆ ದಟ್ ಈಸ್ ಟಾಕ್ಸಿಕ್ ಅಂತ. ಮೂರನೆಯ ಸೈನ್, ನೀವು ಗಿಲ್ಟಿ ಫೀಲ್ ಮಾಡ್ತಾ ಹೋಗ್ತೀರಾ ಈವನ್ ಫಾರ್ ಬೇಸಿಕ್ ನೀಡ್ಸ್. ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಒಂದು ಕೇರ್ ಇರ್ಬೋದು, ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಮ್ಯೂಚುಯಲ್ ರೆಸ್ಪೆಕ್ಟ್ ಇರ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ಬೇಸಿಕ್ ನೀಡ್ಸ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಬೇಸಿಕ್ ನೀಡ್ಗೂ ಕೂಡ ಯು ಫೀಲ್ ಗಿಲ್ಟಿ. ಬಿಕಾಸ್ ಲೈಕ್ ಎಕ್ಸಾಂಪಲ್, ನಾನೇನಾದ್ರೂ ಈ ರೀತಿಯಲ್ಲಿ ಕೇಳಿದ್ರೆ ನೀನ್ ತೀರಾ ಸೆನ್ಸಿಟಿವ್ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅಥವಾ ನೀವು ಒಂದ್ ರೀತಿ ಯಾವ್ದಕ್ಕಾದ್ರೂ ಹರ್ಟ್ ಆದ್ರಿ ಅಂತ ಅಂದ್ರೆ ನೀನ್ ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತೀಯಾ ಅಂತ ಅಗೈನ್ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ. ಅಥವಾ ಇಂತ ಸಣ್ಣ ಪುಟ್ಟ ವಿಷಯಗಳಿಗೆ ನೀನು ಇಷ್ಟೆಲ್ಲ ಮಾಡೋ ಅಂತ ಸೀನ್ ಕ್ರಿಯೇಟ್ ಮಾಡೋ ಅಂತ ಅವಶ್ಯಕತೆ ಇಲ್ಲ. ಈ ರೀತಿಯಲ್ಲಿ ಪದೇ ಪದೇ ನಿಮ್ಮ ಒಂದು ಬೇಸಿಕ್ ನೀಡ್ಸ್ ಅನ್ನು ಕೂಡ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಕ್ವಶನ್ಸ್ ನ ಕಾರಣಗಳಿಂದ ನಿಮಗೆ ನೀವೇ ಗಿಲ್ಟಿ ಮಾಡ್ಕೊಳ್ತಾ ಇದ್ದೀರಾ, ಗಿಲ್ಟ್ ಆಗಿ ಫೀಲ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಈ ಒಂದು ಪೇನ್, ದಟ್ ಈಸ್ ನಿಮ್ಮ ಒಂದು ಪೇನ್ ಅನ್ನ, ದಟ್ ಈಸ್ ನಿಮಗ್ ನೋವಾಗ್ತಾ ಇದೆ. ಆದ್ರೆ ಆ ನೋವನ್ನ ನನ್ಗೆ ನೋವಾಗ್ತಾ ಇದೆ ಅಂತ ಹೇಳಕ್ ಹೋದ್ರೆ ಆ ಅಪೋಸಿಟ್ ವ್ಯಕ್ತಿ ತಗೊಳ್ತಾ ಇಲ್ಲ ಅಂತ ಅಂದಾಗ ಎಲ್ಲೋ ಒಂದು ಕಡೆ ನೀವು ಸೈಲೆಂಟ್ ಆಗ್ತಾ ಹೋಗ್ತೀರಾ. ಆದ್ರೆ ಆ ನೋವಂತೂ ನಿಮ್ ಒಳಗಡೆ ಇರುತ್ತೆ. ಅದು ನಿಧಾನವಾಗಿ ನಿಮ್ಮ ಒಂದು ಸೋಲ್ ಅನ್ನ ಕೆಳಗಡೆ ತಳ್ತಾ ಬರ್ತಿರುತ್ತೆ. ಎಸ್, ಅಲ್ಲಿ ನಿಮ್ಮ ಸೋಲ್ ಗ್ರೋ ಆಗ್ತಿರೋದಿಲ್ಲ, ಬದಲಿಗೆ ಡೌನ್ ಆಗ್ತಾ ಹೋಗುತ್ತೆ. ಬಿಕಾಸ್ ಯಾವುದೇ ಒಂದು ಚಾಲೆಂಜಿಂಗ್ ಸಿಚುಯೇಷನ್ ಅಲ್ಲಿ ಎರಡು ಆಪ್ಷನ್ಸ್ ಇರುತ್ತೆ. ಒಂದು, ನಮ್ಮ ಸೋಲ್ ಅಲ್ಲಿಂದ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ನಾವು ಇರೋ ಲೆವೆಲ್ ಇಂದಲೂ ಕೂಡ ನಮ್ಮ ಒಂದು ಸೋಲ್ ಕೆಳಗೆ ಆಗ್ತಾ ಬರುತ್ತೆ. ಸೊ ಈ ಒಂದು ಕೇಸ್ ಅಲ್ಲಿ ಮೂರನೆಯ ಸೈನ್ ಅಂತ ಅಂದ್ರೆ, ನೀವು ನಿಮ್ಮ ಒಂದು ಬಗ್ಗೆನೆ ಗಿಲ್ಟಿ ಫೀಲ್ ಮಾಡೋದಿಕ್ ಸ್ಟಾರ್ಟ್ ಮಾಡ್ತೀರಾ. ಅಚ್ಚೆ, ನಾನ್ ಯಾಕೆ ಬಯಸ್ತಾ ಇದ್ದೀನಿ, ನಾನ್ ಯಾಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಗೇನೆ ಗಿಲ್ಟಿ. ಅವ್ರು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಆಸೆ ಪಡ್ತೀರಾ, ಬಟ್ ಅವ್ರು ಕೇಳಿದಾಗ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಥವಾ ನೀಟಾಗಿ ಅದಕ್ಕೆ ಒಂದು ರಿಪ್ಲೈ ಸಿಕ್ಕಿಲ್ಲ ಅಂತ ಅಂದಾಗ ನಿಮ್ಗೆ ನಿಮ್ ಬಗ್ಗೆನೆ ಗಿಲ್ಟಿ ಆಗಕ್ ಸ್ಟಾರ್ಟ್ ಆಗುತ್ತೆ. ನಾನ್ ಯಾಕೆ ಅವ್ರ ಹತ್ರ ಟೈಮ್ ಬೇಕು ನನ್ಗೆ ಅಂತ, ಒಂದು ಪ್ರೈವಸಿ ಬೇಕು ಅಂತ ಕೇಳ್ದೆ ಅಂತ. ಸೊ ಈ ರೀತಿಯಲ್ಲಿ ಈ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಅಂಡ್ ನಾಲ್ಕನೆಯ ಒಂದು ಸೈನ್ ಬಂದ್ಬಿಟ್ಟು, ನೀವು ಭಯದ ಕಾರಣದಿಂದ ಅವ್ರ ಜೊತೆ ಸ್ಟೇ ಆಗಿರ್ತೀರಾ. ಎಸ್, ಸೊ ಇಲ್ಲಿ ಪ್ರೀತಿಗಿಂತನೂ ಭಯ ಆ ಒಂದು ರಿಲೇಶನ್ಶಿಪ್ ಅನ್ನ ರೂಲ್ ಮಾಡ್ತಿರತ್ತೆ. ಐ ಸ್ಟೇ. ಸೊ ಇಲ್ಲಿ ನೀವು ಕ್ವಶನ್ ಕೇಳ್ಕೊಬೇಕಾಗಿರುವಂತದ್ದು, ನಾನು ನಿಜವಾಗ್ಲೂ ಈ ವ್ಯಕ್ತಿಯ ಜೊತೆ ಪ್ರೀತಿಯಿಂದ ಇದ್ದೀನ, ಅಥವಾ ಒಂದು ಸಮಾಜದ ಭಯನೋ, ಅಥವಾ ಒಂದು ಮರ್ಯಾದೆಯ ಭಯನೋ, ಅಥವಾ ಈ ವ್ಯಕ್ತಿ ನನ್ನನ್ನ ಬಿಟ್ಬಿಟ್ರೆ ನನ್ಗೆ ಬದುಕೋಕ್ ಆಗೋದಿಲ್ಲ ಅನ್ನೋಂತ ಭಯನೋ, ನಾನು ಒಬ್ಬಂಟಿ ಆಗೋಗ್ತೀನಿ ಅನ್ನುವಂತ ಭಯನ, ಯಾವ ಕಾರಣದಿಂದ ಆ ವ್ಯಕ್ತಿಯ ಜೊತೆ ಇದ್ದೀರಾ? ಸೊ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಹಾನೆಸ್ಟ್ ಆಗಿ ಈ ಒಂದು ಕ್ವಶನ್ಗೆ ನೀವು ಆನ್ಸರ್ ಅನ್ನ ತಗೊಳ್ಳಿ.
ಭಯದ ಕಾರಣದಿಂದ ಇದ್ದೀರಾ. ಆ ಒಂದು ಭಯ, ಒಂದು ದುಡ್ಡಿನ ಭಯ ಇರ್ಬೋದು, ಏಕಾಂತತೆಯ ಭಯ ಇರ್ಬೋದು, ಅಥವಾ ಸೊಸೈಟಿ ನನ್ನನ್ನು ಜಡ್ಜ್ ಮಾಡುತ್ತೆ ಅನ್ನೋಂತ ಭಯ ಇರ್ಬೋದು. ಈ ಎಲ್ಲಾ ಭಯಗಳಿನ್ ಕಾರಣದಿಂದ ನೀವು ಆ ಒಂದು ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆ ಒಂದು ರಿಲೇಶನ್‌ಶಿಪ್ ಅನ್ನ ರೂಲ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು ಭಯವೇ ಹೊರತು ಪ್ರೀತಿ ಅಲ್ಲ. ಸೊ ಇದೊಂದು ಕಾರ್ಮಿಕ್ ಟ್ರ್ಯಾಪ್ ಅಂತ ನಾವು ಕರಿಬಹುದು. ಅಂಡ್ 5ನೆಯ ಒಂದು ಸೈನ್, ನೀವು ಆ ರಿಲೇಶನ್‌ಶಿಪ್ ಇಂದ ಸುಸ್ತಾಗ್ತಾ ಇರ್ತೀರಾ. ಎಸ್, ಎಮೋಷನಲಿ ಡ್ರೈನ್ ಆಗ್ತಾ ಇರ್ತೀರಾ. ಲವ್ ಅಲ್ಲಿ ಒಂದು ಸುಸ್ತು ಅಥವಾ ಒಂದು ರೀತಿಯಲ್ಲಿ ಡ್ರೈನ್ ಅನ್ನೋದು ಬರೋದಿಲ್ಲ. ಪ್ರೀತಿಯಲ್ಲಿ ಒಂದು ರೀತಿಯ ಡ್ರೈನ್ ಅನ್ನುವಂಥದ್ದು, ನನ್ನ ಎನರ್ಜಿ ಲಾಸ್ ಆಗ್ತಾ ಇದೆ ಅನ್ನುವಂಥದ್ದು ಇರೋದೇ ಇಲ್ಲ. ಗ್ರೋತ್ ಇರುತ್ತೆ, ಸ್ಟ್ರೆಂತ್ ಇರುತ್ತೆ ಅಂಡ್ ಶಾಂತಿ ಇರುತ್ತೆ ಆ ಒಂದು ಪ್ರೀತಿಯಲ್ಲಿ. ದಟ್ ಈಸ್, ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವ್ ಇರ್ಬೇಕಾದ್ರೆ ಯು ಫೀಲ್ ಲೈಕ್ ಆ ಒಂದು ಶಾಂತಿ ಇರ್ಬೋದು, ಒಂದು ಶಕ್ತಿ ಇರ್ಬೋದು, ಅಥವಾ ಒಂದು ಗ್ರೋತ್ ಇರ್ಬೋದು. ಅವ್ರು ನನ್ ಜೊತೆನೆ ಇದ್ರೆ ಸಾಕು, ನಾನು ಇಡೀ ಪ್ರಪಂಚವನ್ನ ಗೆಲ್ತೀನಿ. ಅಥವಾ ಅವ್ರು ನನ್ ಜೊತೆ ಇದ್ರೆ ಸಾಕು, ಯಾವುದೇ ಒಂದು ರಿಲೇಟೆಡ್ ಆಗಿ ಐ ಆಮ್ ಸ್ಟ್ರಾಂಗ್, ನಾನು ಸ್ಟ್ರಾಂಗ್ ಆಗಿ ಇರ್ತೀನಿ. ಇದು ಒಂದು ನಿಜವಾದ ಪ್ರೀತಿ ಕ್ರಿಯೇಟ್ ಮಾಡತ್ತೆ. ಬಟ್ ಇಫ್ ಯು ಫೀಲ್ ಎಮೋಷನಲಿ ಎಕ್ಸಾಸ್ಟೆಡ್, ಯಾವಾಗ್ಲೂ ನೀವು ಒಂದ್ ರೀತಿ ಎಮೋಷನಲಿ ಡ್ರೈನ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ಆ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗಿದೆ. ಅಂಡ್ ಈ ರೀತಿಯ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಲ್ಲಿ ನೀವು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಾನ್ ನಿಮಗೆ ಇನ್ವೈಟ್ ಮಾಡ್ತೀನಿ ಈ ಸಂಡೇ ನಡೀತಾ ಇರುವಂತ ಅಚೀವ್ ಡ್ರೀಮ್ ಲೈಫ್ ವೆಬಿನಾರಿಗೆ. ಅಂಡ್ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಸ್ ಏನು, ಯಾವ ರೀತಿಯಲ್ಲಿ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರುವಂತ ಫಿಯರ್ ಅನ್ನ ಬ್ರೇಕ್ ಮಾಡೋದು, ಯಾವ ರೀತಿಯಲ್ಲಿ ನಿಮ್ಮ ನೆಕ್ಸ್ಟ್ ಆಕ್ಷನ್ಸ್ ಅನ್ನ ತಗೊಳ್ಳೋದು, ಎಲ್ಲದರ ಕಂಪ್ಲೀಟ್ ಗೈಡೆನ್ಸ್ ಈ ವೆಬಿನಾರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ.